ಸರ್ ಇಲ್ಲಿ ಮುಖ್ಯವಾದ ಫಸ್ಟ್ ಗಮನಿಸಬೇಕು ಏನಂದ್ರೆ ಒಂದು ಲೈನ್ ಎಸ್ಟಿಮೇಷನ್ ಅಂತ ಆಗುತ್ತೆ. ಯಾವುದೇ ಒಂದು ಕಾಮಗಾರಿ ಪ್ರಾರಂಭ ಮಾಡ್ಬೇಕಂದ್ರೆ ಒಂದು ಲೈನ್ ಎಸ್ಟಿಮೇಷನ್ ಅಂತ ಮಾಡ್ತಾರೆ. ಅದಾದ್ಮೇಲೆ DPR ಮಾಡ್ತಾರೆ. DPR ಮಾಡಾದ್ಮೇಲೆ ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾದ್ಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ. ಇವೆಲ್ಲ ನಡೆದಿರೋದು ಬಿಜೆಪಿ ಸರ್ಕಾರ ಪೀರಿಯಡ್ ಅಲ್ಲಿ. ನೀವು ಬೇಕಾದ್ರೆ ದಾಖಲೆನೂ ಇದೆ. 2022 20ರಿಂದ 23 ಅವರೇ ಇದ್ದಿದ್ದು, ಅವರೇ ಕೊಟ್ಟಿರೋದು. ಕಾರಜೋಳರೇ ಇದ್ರು, ಇರಿಗೇಷನ್ ಮಿನಿಸ್ಟರ್ ಇದ್ರು, ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಇದ್ರು. ಇವೆಲ್ಲ ಈಗ ತಗೊಂಬಂದು ನಮ್ಮೆಲ್ಲ ಕಾಂಗ್ರೆಸ್ ಮೇಲೆ ಗೂಬಿ ಕುಂದಿಸೋದಲ್ರಿ. ಯಾರೋ ಒಂದು ಸಮಸ್ಯೆ ಐತಿ ಅಂತ ಹೇಳಿದ್ರೆ ಅದಕ್ಕೊಂದು ಶಾಶ್ವತ ಪರಿಹಾರ ಹುಡುಕ್ಬೇಕು. ಸುಮ್ಮನೆ ಕುತ್ಕೊಂಡು ಹಂಗಾಗೈತಿ ಹಿಂಗಾಗೈತಿ ಕರಗೈತಿ ಕರೆಕ್ಟ್. ನಾವೇನು ಬೆಳಗೈತಿ ಅಂತ ಹೇಳ್ತಿಲ್ಲ, ಅದನ್ನ ಐತಿ. ಅದನ್ನ ಎಲ್ಲಿಂದ ತಗೋಬೇಕು ನೀರನ್ನ? ಮುಂದೋಗ್ರಿ ಸ್ವಾಮಿ, ಇನ್ನೊಂದು 300 ಮೀಟರ್ಗೆ ಹೋದ್ರೆ ಒಳ್ಳೆ ಸಿಗ್ತೈತಿ. ಅಲ್ಲಿ ಶಾಶ್ವತವಾಗಿ 365 ದಿವಸನೂ ನೀರು ಇರುತ್ತೆ. ನೀನು ಈಗ ಚಾನಲ್ ಅಂದ್ರೆ 120 240 ದಿವಸ ಮಾತ್ರ ನೀರು ಇರುತ್ತೆ. 220 ದಿವಸಕ್ಕೆ ಎಲ್ಲಿಂದ ಕೊಡ್ತೀರಿ ನೀರು, ಕುಡಿಯೋ ನೀರನ್ನ? ಒಂದು ಇಲ್ಲ, ಹಿನ್ನೀರಿನ ತಗೊಳ್ರಿ. ಹಿನ್ನೀರಾಗ ಯಾವಾಗಲೂ ನೀರು ಇರ್ತೈತಿ, ಅಲ್ಲಾದ್ರೂ ತಗೊಳ್ರಿ. ಇಂಥ ಪರಿಹಾರ ಹುಡುಕ್ಬೇಕು. ಅದನ್ನ ಬಿಟ್ಕೊಂಡು ನಾವು ಕರಪತ್ರ ಹಂಚ್ತೀವಿ, ನಾನು ದಾವಣಗೆರೆ ಬಂದ್ ಮಾಡ್ತೀನಿ, ಸ್ಟ್ರೈಕ್ ಮಾಡ್ತೀನಿ, ಮನೆಗೆ ಅಡ್ಡಾಡ್ತೀನಿ. ಬಂದ್ರೆ ಅಡ್ಡಾಡಕಲ್ಲಿ ಅವ್ರು ಯಾರು ಹೇಳಿದಾರೆ ಕರಪತ್ರ ಹಂಚಾರನ ಟೈಲರ್ನಾಗ ಹೋಗಿ ಹಂಚನ್ರಿ ಕೊಡ್ತಾರೆ ರೈತರು ಇವ್ರಿಗೆ ಉತ್ತರನ. ಯಾಕಂದ್ರೆ ಯಾರು ರೈತರು ದಡ್ರಿಲ್ಲ ಸ್ವಾಮಿ, ಎಲ್ಲರಿಗೂ ಗೊತ್ತೈತಿ ಇದು ಎಷ್ಟನೇ ಇಸ್ವಿಯಾಗ ಆಯ್ತು, ಎಷ್ಟನೇ ಇಸ್ವಿಯಾಗ ಪ್ರಾರಂಭ ಆಯ್ತು ಅನ್ನೋದು. ಹಾಗಾಗಿ ಇದನ್ನೆಲ್ಲ ಇಂಥ ಬೂಟಾಟಿಕೆನ ಈ ಕ್ಷಣಕ್ಕೆ ನಿಲ್ಲಿಸ್ಬೇಕು, ಬರ್ಬೇಕು. ಏನಾಗಬೇಕು ಅವ್ರ ಹತ್ರ ಏನು ಸಜೆಷನ್ ಇದ್ರೆ ಕೊಡ್ಲಿ. ಇಲ್ಲಿಂದ ಅಲ್ಲ ಸರ್, ಇಲ್ಲಿಂದ ತಗೊಂಡು ಹೋಗ್ರಿ, ಇದು ರೈತರಿಗೆ ಅನುಕೂಲ ಆಗತ್ತೆ, ಟೈಲರ್ನರಿಗೆ ತೊಂದರೆ ಆಗಲ್ಲ. ಅವ್ರ ಹತ್ರ ಒಂದರ ಇಷ್ಟೊತ್ತು ಈಗ ಶ್ರೀನಿವಾಸ್ ಅವ್ರು ಹೇಳಿದ್ರು ಎಲ್ಲೆಲ್ಲಿಂದ ತಗೊಂಡು ಹೋಗ್ಬೇಕಂತ. ಹೌದ್ರಾ? ನಾವೇನು ಇಂಜಿನಿಯರ್ ಯಾರಲ್ಲ, ಅಲ್ಲಿ ಸ್ವಲ್ಪ ನಮಗೂ ಗೊತ್ತೈತ್ರಿ. ಅವರಿಗೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ರೇಣುಕಾಚಾರ್ಯ ಅವರಿಗೆ ಇದೇ ನೋಡಿದ್ದಿಲ್ಲ ಅವ್ರು ಭಾಳ ದಿವಸ ಕೆಳಗೆ. ಏನೋ ಮೊನ್ನೆ ನೋಡ್ರಿ ಡ್ಯಾಮ್ನ. ನಮಗೆ ಗೊತ್ತೈತಿ ಟೈಲೆಂಡ್ ಆಗಿರೋರಿಗೆ ನೀರ್ ಎಲ್ಲಿಂದ ಬರ್ತೈತಿ, ನೀರ್ ಹೆಂಗ್ ಕೊಡ್ಬೇಕಂತ. ರಿಯಾಕ್ಟರ್ಗಳು ಗೊತ್ತು, 40 ಹೇಳಿದೆ, ರಿಯಾಕ್ಟರ್ಗಳು ಗೊತ್ತಿಲ್ಲ. R2 ಗೇಜ್ ಆಗ್ಬೇಕು ಅನ್ನೋದಾದ್ರೆ ಗಂಟೆ ಕಣಿವೆ ಒಳಗೆ ಎಷ್ಟು ನೀರು ಇರ್ಬೇಕಂತ ನಾವು ಹೇಳ್ಬಿಟ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ ನಾನು. R2 ಇಂದ ಡೈವರ್ಟ್ ಆಗತ್ತೆ ನಮಗೂ ಮತ್ತೆ ಮಲೆಬೆನ್ನೂರು ಸಬ್ ಡಿವಿಷನ್ಗೆ ಎಷ್ಟು ಹೋಗ್ಬೇಕು, ದಾವಣಗೆರೆ ಸಬ್ ಡಿವಿಷನ್ಗೆ ಎಷ್ಟು ಬರ್ಬೇಕು, ಹರಪನಹಳ್ಳಿ ಸಬ್ ಡಿವಿಷನ್ಗೆ ಎಷ್ಟು ನೀರು ಹೋಗ್ತೈತಿ ಅಂತ ಹೇಳ್ಬಿಡ್ಲಿ ಇವರು. ಏನ್ರಿ ಡ್ಯಾಮಿಗೆ ಎಷ್ಟು ಹೋಗ್ಬೇಕು ಒಂದು ಗೊತ್ತಿಲ್ಲ. ಸುಮ್ಮನೆ ಹೋರಾಟ ಏನ್ ಹೋರಾಟ ಬಿಡ್ಬೇಕು ಇಂಥವೆಲ್ಲ ಬುಟ್ಟಾಡಿಕೆನ. ನೇರವಾಗಿ ಹೇಳ್ತಾ ಇದೀನಿ, ನಿಲ್ಸ್ರಿ, ಇವತ್ತಿಗೆ ನಿಲ್ಸ್ರಿ. ಏನಾರ ಹೇಳ್ಬೇಕು, ಇದಕ್ಕಿನ ಒಳ್ಳೇದಿದ್ರೆ ಹೇಳಿ, ನಾವು ಆಲಿಸ್ತೀವಿ. ನಾವು ಅವ್ರೇನ್ ಸಲಹೆ, ಉತ್ತಮ ಸಲಹೆ ಕೊಟ್ಟು ಸ್ವೀಕರಿಸ್ತೀವಿ. ಅದನ್ನ ಬಿಡ್ಕೊಂಡು ಸುಮ್ಮನೆ ರೈತರನ್ನ ಎತ್ಕಟ್ಟೋದು, ಅದು ಹಂಗಾಗಿತ್ತು ಇದಂಗಾಗಿತ್ತು ನಾ ಬಿಟ್ಟು ಏನಂತ ಹೇಳಿದ್ರೆ ಅವ್ರು ಮಾಡಿರೋ ತಪ್ಪನ್ನ ಮುಚ್ಕೊಂಡಕ್ಕೆ ಇವನ್ನೆಲ್ಲ ಮಾಡ್ತಾ ಇದಾರೆ ಬಿಟ್ರೆ ಬೇರೆ ಏನಿಲ್ಲ ರೀ. ಸುಮ್ಮನೆ ಹೇಳ್ತಾರೆ ನಾವು ಹೋರಾಟ ಮಾಡ್ಲಿ. ನಮ್ಮ ಇದ್ರ ಮುಂದೆ ಸ್ವಾಮಿ ನಾವ್ ಯಾರು ಗುಂಡಗಿರಿ ಮಾಡಿಲ್ಲ. ನೀವು ಕೈ ಕಲ್ಲಿಡ್ಕೊಂಡಾರ ಯಾರು? ಬಲವಂತವಾಗಿ ಶಟರ್ಸ್ ಹೇಳಿದಾರೆ ಯಾರು? ಹೆಣ್ಮಕ್ಳನ್ನೆಲ್ಲ ಕೆಳಗಿಳಿಸಿ ಕಳ್ಸಿರೋದು. ಸ್ವಲ್ಪ ಇದಿಲ್ಲ, ಕನಿಕರ ಇಲ್ಲ ಅವ್ರಿಗೆ. ಈಗ ಅವ್ರ ಹಕ್ಕು ಅಂತಾರೆ, ನಮ್ಗೆ ಹಕ್ಕಿರಲ್ಲೇನ್ರಿ? ಇಂಥ ದಿವಸನೇ ಮಾಡ್ಬೇಕಂತ ಅವ್ರ ನಮ್ಗೆ ಹೇಳಕ್ಕೆ ಅವ್ರ ಯಾಕೆ ಹೇಳ್ಬೇಕಾದ್ದು? ನಮ್ಗೆ ಯಾಕೆ ಹೇಳ್ಬೇಕು ಅದನ್ನ ಹಕ್ಕನ್ನ? ಯಾರಿಗೂ ಕಳ್ಸಲ್ಲ ಸರ್, ಯಾರಿಗೂ ನೀರು ತಂದು ಕೊಡಲ್ಲ. ನಮ್ಮ ಹೋರಾಟ ನಾವು ನೀರು ತಗೊಂಡ್ಬೇಕು, ನಾವು ನೀರು ತಗೊಂತೀವಿ ಅಷ್ಟೇ. ಸರ್ ಇಲ್ಲ, ಅದಕ್ಕೆ ಒಂದು ತಡೆಗೋಡೆ ಅಂತ ಕಟ್ಟಲೇಬೇಕ್ರಿ ಈಗ. ಯಾಕಂದ್ರೆ ಆ ಕಾಲುವೆ ಓಪನ್ ಮಾಡ್ಕೊಂಡ್ರೆ ಅದನ್ನ ಗೋಡೆ ಅಂತ ಕಟ್ಟಬೇಕು. ಗೋಡೆ ಕಟ್ಟದಲ್ಲಿ ಇದ್ರೆ ನೀರು ಹರ್ಸಕ್ ಬರಲ್ಲ. ಒಂದು ಎರಡನೇದು ಹೇಳ್ದಂಗೆ ಈಗ ಒಂದು ಟೆಂಪ್ರರಿ ಕ್ಯಾನಲ್ ಅಂತ ಮಾಡಿದ್ರು. ಯಾವಾಗ ಇವರು ಕುಮಾರ್ ಬಂಗಾರಪ್ಪರ್ ಇದ್ದಾಗ ನಮ್ದು ಸಾರಿ ಬಂಗಾರಪ್ಪರ್ ಇದ್ದಾಗ ಏನಾಗಿತ್ತು ಅಂದ್ರೆ ನಮ್ದು ವೀಕ್ ಆಗಿ ಬಲ್ಲದಂಡೆ ಹೊಡ್ಕೊಂಡಾಗ ಅದನ್ನ ತಾತ್ಕಾಲಿಕ ಅಂತಂದೇಳಿ ಒಂದು ಮಾಡಿದ್ರು. ಅದ್ರ ಮುಖಾಂತರ ಬೈಪಾಸ್ ಮಾಡಿ ನೀರು ಕೊಡೋ ವ್ಯವಸ್ಥೆ ಆಗುತ್ತೋ ಏನಾಗುತ್ತೋ ಅದನ್ನೆಲ್ಲ ನೋಡ್ತಾ ಇದೀವಿ. ಇಂಥವ್ ಯಾವ ಐಡಿಯಾ ಇದ್ರೆ ಅವ್ರಿಗೆ ಹೇಳನ್ರಿ ದಯವಿಟ್ಟು. ಅಲ್ಲೇ ಕುತ್ಕೊಂಡು ಏನಂತ ಕಾ ಅಂದ್ರೆ ಇವ್ರು ಯಾರನ್ನ ಕೇಳಲ್ಲ. ಜನ ಬಹಳ ಬುದ್ಧಿವಂತರದಾರ ಈಗ. ಇವ್ರು ಎಲ್ಲಾರು ನಾನು ಹೇಳ್ದಂಗೆ ಕರಪತ್ರ ತಗೊಂಡು ಹೋಗ್ಲಿ, ತೋರಿಸ್ತಾರೆ ಇವ್ರಿಗೆಲ್ಲ. ಎಲ್ಲಿಗೆ ಮಾಡ್ತಾರೆ ಪಾದಯಾತ್ರೆ? ಕಾಮಗಾರಿ ಸ್ಥಳಕ್ರ? ನಾನು ಹೇಳಿದ್ನಲ್ಲ ಸರ್, ಇವೆಲ್ಲ ಬೇಡ, ಒಣ ಬೂಟಾಟಿಕೆ ಬೇಡ. ಇನ್ನ ಏನಾರ ಆಪ್ಷನ್ ಇದ್ರೆ ಹೇಳಿ, ಬರ್ಲಿ ಮುಖ್ಯಮಂತ್ರಿ ಹತ್ರ, ಉಪ ಮುಖ್ಯಮಂತ್ರಿ ಹತ್ರ ಬಂದು ಹೇಳ್ಬೇಕು. ಹಿಂಗಲ್ ಸರ್, ಇಲ್ಲಿಂದ ಕೊಟ್ರೆ ಹಿಂಗಾಗ್ತದೆ. ಈಗ ಹೇಳಿದ್ರು 30 ಲಕ್ಷ ರೂಪಾಯಿ ಕರೆಂಟ್ ಬೇಕು ಅಂತ. ಪ್ಯಾನೆಲ್ ಹಾಕೇನ್ಲಿ, ಸೋಲಾರ್ ಪ್ಯಾನೆಲ್ ಹಾಕೇನ್ಲಿ, 30 ಲಕ್ಷ ಕರೆಂಟ್ ಅಲ್ಲಿ ಬಂದೇ ಬರ್ತೈತಿ. ಸರ್ಕಾರಕ್ಕೆ 30 ಲಕ್ಷ ರೂಪಾಯಿನ ಹೊರೆ ಅಲ್ಲ. ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ, ಲಕ್ಷಾಂತರ ಎಕರೆ ಇವತ್ತು ಸಫರಿಂಗ್ ಹಚ್ಕೊಟ್ಟಂಗೆ ಇದೀವಿ ನಾವು. ಟೈಲೆಂಡ್ ಆಗಿರೋರು ಇವನ್ನೆಲ್ಲ ಮನ್ಗಂಡು ಈ ಕ್ಷಣಕ್ಕೆ ನೀವು ಏನ ಈ ಬೂಟಾಟಿಕೆ ಮಾಡ್ತಿದಾರೆ, ಈ ಒಟ್ಟು ವಾಪಸ್ ತಗೊಳ್ರಿ ಅಂತಂದೇಳಿ ಆಗ್ರಹಿಸ್ತೀನಿ ಅವ್ರಿಗೆ. ಯಾರು ಬೇಡ ಅಂದ್ರೆ ಅವ್ರನ್ನ ಬರಕೇಳ್ರಿ, ಇಲ್ಲಿಂದಾನೆ ಪ್ರಾರಂಭ ಮಾಡಿ ಬರಕೇಳ್ರಿ, ಇಲ್ಲೇ ಇರ್ತೀನಿ ಸರ್. ನಾವ್ ಯಾರು ವಿರುದ್ಧ ಹೋರಾಟ ಇಲ್ಲ ಸರ್, ಇದನ್ನ ರೈತರಿಗೆ ತಿಳಿಸ್ತಾ ಇದೀವಿ. ನಾವು ಹೋರಾಟ ಮಾಡ್ತಿಲ್ಲ ಸರ್. ಏನ
ಸರ್ ಅದು ಆಲ್ರೆಡಿ ಹೇಳಿದ್ರ ನೀವು ಇದ್ರ ಅವತ್ತು ಇದ್ರು SS ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು ತಾತ್ಕಾಲಿಕ ಸ್ಥಗಿತ ಆಗೈತೆ ಅಂತ. ನೀವು ಪೇಪರ್ನಾಗ ಬಂದಿದೆ, ನಿಮ್ಮ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಸ್ಥಗಿತ ಆಗಿದೆ ಅಂತಂದು. ಈಗ ಅದಕ್ಕೆ ಏನ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕನ್ನೋದನ್ನ ಇವತ್ತು ಇವರು KRS ಹೋಗ್ಯಾರ ಸಚಿವರು ಬಂದ ತಕ್ಷಣ ಇವತ್ತು ಸಾಯಂಕಾಲ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀವಿ ಅಂತ ಬಲ್ಲ ನಾನು ಹೇಳಿದ ತಕ್ಷಣ ನಾವು ಏನು ಮುಂದಿನ ಕಾರ್ಯಾಚರಣೆ ಐತೆ ಕಾರ್ಯಾಚರಣೆ ಮಾಡ್ತೀವಿ. ಆಮು ತುಂಬೈತಿ ಅಂತ ಸಂತೋಷ ಆಯ್ತು, ನೀರ್ ತಂದು ಮುಡ್ಸಕ್ ಆಗ್ಲಿಲ್ಲ. ಮತ್ತ ಹೌದು ಅದನ್ನ ಮಾಡ್ತಾ ಇದಾರ. ಈಗ ಮತ್ತೋಟ ಆಗೈತಲ್ಲ, ಈಗ ಮತ್ ಹೆಚ್ಚಿಂದಾಗೈತಿ ಈ ಬೇರೆ. ಯಾಕ ಡ್ಯಾಮ್ ತುಂಬೈತಿ ಅಂತ ಸಂತೋಷ ಆಯ್ತು, ನೀರ್ ಕೊಡ್ಲಿಲ್ಲಲ್ಲ. ಮತ್ತೆ ಯಾರು ಮಾಡಿದ್ರು? ಇವ್ರ ಮಾಡಿದ್ರು. ಹೌದಾ? ಈಗ ಇನ್ನು ಏನ್ ಮಾಡ್ಬೇಕಂತ ಮಾಡಿದಾರ? ಏನ್ ಹತ್ತಾಗ ತಗೊಂಡ್ ಹೋಗಿ ಕೊಡೋದವ್ರ ಗೋಡಿ ಕಟ್ಟಿ ಹತ್ಲಾಗಾರ ಕೊಡ್ಲಿ. ಅದು ಮೊದಲು ಎಲ್ಲಿತ್ತು ಅನ್ನೋದು ಅದನ್ನ ಬಿಟ್ಟು ನಮಗ್ ಬರೋ ನೀರ್ ನಮ್ಗೆ ಹೆಂಗ್ ಬರುತ್ತ ಹಂಗ ನೀರ್ ಕೊಡಂಗ್ ಮಾಡಿ. ಯಾರ ಹೊಡಿತಾರ ಬೆಟ್ ತಗೊಂಡ ಯಾಕೆ ಬಿಡ್ತಾರ? ಅಲ್ಲಪ್ಪ ಕಂದಾಯ ಕಂಟು ಕಟ್ಟಿರೋ ನಾವು ಇಷ್ಟ ದಿನ, ಇನ್ನು ಮುಂದ್ ನಮ್ಮನ್ನ ಕೇಳ್ತಾರ. ಈಗ ಇವತ್ತು ಅಲ್ಲಿ ತಗೊಂಡ್ ಹೋಗವೆ ಅಂದ್ರೆ ಹೊಡಿತಾರ, ಯಾಕೆ ಬಿಡ್ತಾರ? ನಾವು ಮೊದ್ಲೇ ಹಕ್ಕದಾರ ಯಾವನಿಗೆ ಕೊಡ್ತಾನೆ ಅಂದ್ರೆ ಈಗ ಒಟ್ಟು ತಗೊಂಡ್ ಹೋಗ್ಕೊಂಡ್ ಬಿಟ್ರ ಮೆಟ್ ತಗೊಂಡ್ ನೋಡ್ರ ಬಿಡ್ತಾನ. ಅದನ್ನ ಹೊಡೆಯಕ್ಕೆ ಎಲ್ಲರೂ ತಯಾರಾಗ್ರಿ ಅಂತ ಹೇಳ್ತಾನೆ. ಮತ್ತೇನ್ ಹೇಳಪ್ಪ? ನನ್ನ ಹೆಸರು ಬಾನವಳ್ಳಿ ನಾರಾಯಣಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.